ಎಸ್ ಎಸ್ ಎಲ್ ಸಿ ಒಳಗೆ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ದೊಳಗೆ ಇಲ್ಲಿವರೆಗೂ ನಾವು ಮೀನ್, ಮೋಡ್ ಆ್ಯಂಡ್ ಮೀಡಿಯನ್ ಬಗ್ಗೆ ಸ್ಟಡಿ ಮಾಡೀವಿ. ಆಮೇಲೆ ಈ ಮೂರು ಕಾನ್ಸೆಪ್ಟ್ ಮೇಲೆ ಒಂದು ಡೆಫಿನೆಟ್ ಕ್ವಶನ್ ಇರುತ್ತೆ. ಫೈಂಡ್ ದ ಮೀನ್ ಅಂತ ಇರುತ್ತೆ, ಅಥವಾ ಫೈಂಡ್ ದ ಮೋಡ್ ಆಫ್ ದಿ ಡಾಟಾ, ಫೈಂಡ್ ದ ಮೀಡಿಯನ್ ಆಫ್ ದಿ ಡಾಟಾ. 3 ಮಾರ್ಕ್ಸಿಗೆ ಕಂಪಲ್ಸರಿ ಕ್ವಶನ್ ಇರುತ್ತೆ. ಭಾಳ ಸಲ ರಿಪೀಟ್ ಮಾಡಿ ಹೇಳಿನ. ಇದೇ ಚಾಪ್ಟರ್ದೊಳಗಡೆ 3 ಮಾರ್ಕ್ಸಿಗೆ ನೆಕ್ಸ್ಟ್ ಕ್ವಶನ್ ಬಂದೆ ಓಜಿವ್ ಗ್ರಾಫ್ ಅಂತ ಹೇಳ್ತೀವಿ ನಾವು. ನೋಡ್ರಿ, ಇದನ್ನ ಓದಬೇಕಾದ್ರೆ ಓಜಿವ್ ಗ್ರಾಫ್ ಅಂತ ಓದಬೇಕು. ಓಗಿವ್ ಅಲ್ಲ, ಓಜಿವ್ ಗ್ರಾಫ್. So the graphical representation of the data. To represent the data in the table graphically, we mark upper limit for less than type, lower limit for more than type. ಅಂದರೆ ಈಗ ನಿಮಗೆ ಲಿಮಿಟ್ಸ್ ಬಗ್ಗೆ ಹೇಳ್ಬಿಡ್ತೀನಿ ನಾನು. ಈಗ 0 to 10, 10 to 20, 20 to 30, 30 to 40 ಈ ರೀತಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರೆ. ಇದ್ರೊಳಗಡೆ ಈ ನಂಬರ್ಸ್ ಏನದಾವಲ್ಲ, ಇವಕ್ಕೆ ನಾವು ಲೋವರ್ ಲಿಮಿಟ್ ಅಂತ ಕರಿತೀವಿ. ಇವೇನದಾವಲ್ಲ ಈ ಕಡೆ ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಅಂದರೆ ಈ ಲೈನ್ ಕಿಡ ಲೆಫ್ಟಿಗೆ ಇರೋವು ಲೋವರ್ ಲಿಮಿಟ್, ಈ ಲೈನ್ ಆದಮೇಲೆ ಇರೋ ಅಪ್ಪರ್ ಲಿಮಿಟ್. ಈಗ ಲೆಸ್ ದ್ಯಾನ್ ಓಜಿವ್ ಗ್ರಾಫ್ ಹಾಕಬೇಕಾದ್ರೆ ಅಪೋಸಿಟ್ ಅಪ್ಪರ್ ಲಿಮಿಟ್ಸ್ ಕನ್ಸಿಡರ್ ಮಾಡಬೇಕು. ಮೋರ್ ದ್ಯಾನ್ ಟೈಪ್ ಓಜಿವ್ ಗ್ರಾಫ್ ಹಾಕಬೇಕಾದ್ರೆ ಲೋವರ್ ಲಿಮಿಟ್ ತಗೋಬೇಕು. ನೋಡ್ಕೊರಿ, ಇನ್ನೇನು ರಿಪೀಟ್ ಮಾಡ್ತೀನಿ. ಲೆಸ್ ದ್ಯಾನ್ ಟೈಪ್ ಓಜಿವ್ ಅಥವಾ ಲೆಸ್ ದ್ಯಾನ್ ಓಜಿವ್ ಇದ್ದಾಗ ಅಪ್ಪರ್ ಲಿಮಿಟ್ಟು, ಲೆಸ್ ದ್ಯಾನ್ ಟೈಪ್ ಓಜಿವ್ ಅಂತ ಹಾಕಿದಾಗ ಅಪ್ಪರ್ ಲಿಮಿಟ್ ಕನ್ಸಿಡರ್ ಮಾಡಬೇಕು. ಮೋರ್ ದ್ಯಾನ್ ಟೈಪ್ ಗ್ರಾಫ್ ಕೇಳಿದ್ರೆ ಲೋವರ್ ಲಿಮಿಟ್ ಕನ್ಸಿಡರ್ ಮಾಡಬೇಕು. ವಿರುದ್ಧ ಶಬ್ದ ನೋಡ್ರಿ, ಇಲ್ಲೇ ಲೆಸ್ ಐತಿ, ಇಲ್ಲಿ ಅಪ್ಪರ್ ಲಿಮಿಟ್ ತಗೋಬೇಕು. ಮೋರ್ ದ್ಯಾನ್ ಟೈಪ್ ಓಜಿವ್ ಕೇಳಿದಾಗ ಲೋವರ್ ಲಿಮಿಟ್ ತಗೋಬೇಕು. ಇಲ್ಲೇ ಲೆಸ್ ದ್ಯಾನ್ ಇದ್ದಾಗ ಅಪ್ಪರ್ ಲಿಮಿಟ್, ಮೋರ್ ಇದ್ದಾಗ ಲೋವರ್ ಲಿಮಿಟ್. ಹಿಂಗೆ ನೆನ್ಪಿಟ್ಕೋರಿ. ಎಲ್ ಯು ಎಮ್ ಎಲ್. ಎಲ್ ಯು ಅಂದರೆ ಲೆಸ್ ದ್ಯಾನ್ ಟೈಪ್ ಗ್ರಾಫ್ನೊಳಗಡೆ ಅಪ್ಪರ್ ಲಿಮಿಟ್ಸ್, ಎಮ್ ಎಲ್ ಅಂದರೆ ಮೋರ್ ದ್ಯಾನ್ ಟೈಪ್ನೊಳಗಡೆ ಲೋವರ್ ಲಿಮಿಟ್ಸ್ ಅನ್ನು ತಗೋಬೇಕು. ರೈಟ್. ಟು ರಿಪ್ರೆಸೆಂಟ್ ದ ಡಾಟಾ ಇನ್ ದ ಟೇಬಲ್ ಗ್ರಾಫಿಕಲಿ ವಿ ಮಾರ್ಕ್ ಅಪ್ಪರ್ ಲಿಮಿಟ್ ಆರ್ ಲೋವರ್ ಲಿಮಿಟ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಆನ್ ದ ಎಕ್ಸ್ ಎಕ್ಸಸ್. ಅಂದರೆ ಈ ಲಿಮಿಟ್ಸ್ ಏನು ಕೊಟ್ಟಿರ್ತಾರಲ್ಲ, ಈಗ ನಾವು ಲೆಸ್ ದ್ಯಾನ್ ಟೈಪ್ ಓಜಿವ್ ಗ್ರಾಫ್ ಹಾಕಬೇಕಾದ್ರೆ ಅಪ್ಪರ್ ಲಿಮಿಟ್ಸನ್ನು ಎಕ್ಸ್ ಎಕ್ಸಸ್ ಮೇಲೆ ಹಾಕಬೇಕು. ಅಥವಾ ಮೋರ್ ದ್ಯಾನ್ ಟೈಪ್ ಓಜಿವ್ ಗ್ರಾಫ್ ಕೇಳಿದಾಗ ಅದರ ಏನು ಲೋವರ್ ಲಿಮಿಟ್ಸ್ ಕೊಟ್ಟಿರ್ತಾರಲ್ಲ ಅವನು ಎಕ್ಸ್ ಎಕ್ಸಸ್ ಮೇಲೆ ಹಾಕಬೇಕು. ಆ್ಯಂಡ್ ದೇರ್ ಕರಸ್ಪಾಂಡಿಂಗ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಸಿ ಎಫ್ ಅಂತ ಏನು ಕರಿತೀವಲ್ಲ, ಅವ್ರು ಕೊಟ್ಟಿರೋದು ಎಫ್ ಫ್ರೀಕ್ವೆನ್ಸಿ ಅಷ್ಟೇ ಕೊಟ್ಟಿರ್ತಾರೆ. ನಾವು ಸಿ ಎಫ್ ಕಂಡುಹಿಡಿಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಕಂಡುಹಿಡಿಬೇಕು. ಆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ವಾಯ್ ಎಕ್ಸಸ್ ಮೇಲೆ ರಿಪ್ರೆಸೆಂಟೇಷನ್ ಕೊಡಬೇಕು. ನೆನ್ಪಿಟ್ಕೋರಿ, ಇನ್ನೇನು ರಿಪೀಟ್ ಮಾಡ್ತೀನಿ. ಎಕ್ಸ್ ಎಕ್ಸಸ್ ಮೇಲೆ ಲೋವರ್ ಲಿಮಿಟ್ ಅಥವಾ ಅಪ್ಪರ್ ಲಿಮಿಟ್ ಯಾವುದಾದ್ರೂ ಆಗಿರ್ಬೋದು. ಈಗ ಲೆಸ್ ದ್ಯಾನ್ ಟೈಪ್ ಓಜಿ ಕೇಳಿದ್ರೆ ಅಪ್ಪರ್ ಲಿಮಿಟ್, ಲೆಸ್ ದ್ಯಾನ್ ಮೋರ್ ದ್ಯಾನ್ ಟೈಪ್ ಓಜಿ ಕೇಳಿದಾಗ ಲೋವರ್ ಲಿಮಿಟನ್ನು ಎಕ್ಸ್ ಎಕ್ಸಸ್ ಮೇಲೆ ಹಾಕಬೇಕು. ಆಯ್ತಾ? ವಾಯ್ ಆಕ್ಸಿಸ್ ಮೇಲೆ ಯಾರು ಹೇಳ್ರಿ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಹಾಕಬೇಕು. ಅದಕ್ಕೆ ಈ ಓಜಿವ್ ಗ್ರಾಫಿಗೆ ಇನ್ನೂ ಒಂದು ಹೆಸರು ಏನಪ್ಪ ಅಂದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕರ್ವ್ ಅಂತ ಕರೀತಾರೆ, ಅಥವಾ ಓಜಿವ್ ಗ್ರಾಫ್ ಅಂತ ಕರಿತೀವಿ ಸಿಂಪಲ್ ಆಗಿ. ನೆನ್ಪಿಟ್ಕೋರಿ, ಸಿ ಎಫ್ ಕರ್ವ್ ಆರ್ ಓಜಿವ್ ಗ್ರಾಫ್. ಸಿ ಎಫ್ ಕರ್ವ್ ಅಂದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕರ್ವ್ ಆರ್ ಓಜಿವ್ ಗ್ರಾಫ್. ಸೊ ಹಂಗಾದ್ರೆ ನಾವೀಗ ಓಜಿವ್ ಗ್ರಾಫ್ ಯಾವ ರೀತಿ ಹಾಕ್ಬೇಕಂತ ನೋಡೋಣ. ರೈಟ್. ನಾ ಫಸ್ಟ್ ನಿಮ್ಮ ಎಕ್ಸಸೈಸ್ ಅಂತ ಕ್ಲಿಯರ್ ಆಗಿ ತಿಳಿಸ್ಬಿಡ್ತೀನಿ. ಎಕ್ಸಸೈಸ್ 13.4 ಫಸ್ಟ್ ಪ್ರಾಬ್ಲಮ್. ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಗಿವ್ಸ್ ದ ಡೈಲಿ ಇನ್ಕಮ್ ಆಫ್ 50 ವರ್ಕರ್ಸ್. ಇಲ್ಲೇನು ಕೊಟ್ಟಾರ? ಡೈಲಿ ಇನ್ಕಮ್ 50 ವರ್ಕರ್ಸ್ ಅದಂತೆ. ಅವ್ರದ್ದು ಡೈಲಿ ಇನ್ಕಮ್ ಎಷ್ಟು ಅಥವಾ ದಿನಕ್ಕೆ ಎಷ್ಟು ರೂಪಾಯಿ ದುಡಿತಾರೆ ಅನ್ನೋದು ಕೊಟ್ಟಾರ. ಕ್ವಶನ್ ಏನಂದ್ರೆ ಡ್ರಾ ಲೆಸ್ ದ್ಯಾನ್ ಟೈಪ್ ಓಜಿವ್. ಈ ಟೇಬಲ್ ಕೊಟ್ಟಿರ್ತಾರೆ ನಿಮ್ಮ ಎಕ್ಸಾಮ್ದೊಳಗಡೆ. ಇದು ಕಂಪ್ಲೀಟ್ ಪ್ರಿಂಟ್ ಆಗಿರ್ತೈತಿ. ನೆನ್ಪಿಟ್ಕೋರಿ, ಇಲ್ಲೇನು ತೋರ್ಸಕತ್ತೀನಿ ವಿತ್ ಟೇಬಲ್. ಇಲ್ಲೇನು ಯೆಲ್ಲೋ ಕಲರ್ ಹಾಕಿನಲ್ಲ, ಈ ಟೇಬಲ್ ವಿತ್ ಎಲ್ಲ ಪ್ರಿಂಟ್ ಆಗಿರ್ತೈತಿ. ನಮ್ಮ ಕೆಲಸ ಇಲ್ಲಿಗೆ ಸ್ಟಾರ್ಟ್. ನೆನ್ಪಿಟ್ಕೋರಿ, 50 ವರ್ಕರ್ಸ್ ಅದಾರಂತೆ. ಅವ್ರದ್ದು ಡೈಲಿ ಇನ್ಕಮ್ 100ರಿಂದ 120 ರೂಪಾಯಿ ದುಡಿಯಾರು 12 ಜನ ಅದಾರಂತೆ. 120ರಿಂದ 140 ರೂಪಾಯಿ ದುಡಿಯಾರು 14 ಜನ. 140 ರೂಪಾಯಿಂದ 160 ರೂಪಾಯಿ ಡೈಲಿ ಇನ್ಕಮ್ ಇರೋರು 8 ಜನ ಅದಾರೆ. ಈ ರೀತಿ ಇಷ್ಟು ಜನ ಕೊಟ್ಟಾರ ಅವ್ರು. ಟೋಟಲ್ ನಂಬರ್ ಆಫ್ ವರ್ಕರ್ಸ್, ಎನ್ ಓ ಅಂದ್ರೆ ನೋ ಅಲ್ಲ, ನಂಬರ್ ಅದು ಸಿಂಪಲ್ ಆಗಿ ಎನ್ ಓ ಅಂತ ಕರೀತಾರೆ, ನಂಬರ್ ಆಫ್ ವರ್ಕರ್ಸ್. ರೈಟ್. ಹಂಗಾರೆ ನಮ್ಮ ಎಕ್ಸಾಮ್ನೊಳಗೆ ಎಲ್ಲಿ ಸ್ಟಾರ್ಟ್ ಅಪ್ಪ ನಮ್ಮ ವರ್ಕ್? ಎಕ್ಸಾಮ್ದೊಳಗಡೆ ಈ ರೀತಿ ಟೇಬಲ್ ಹಾಕೋಬೇಕು. ಡೈಲಿ ಇನ್ಕಮ್ ಅಂತ ಏನು ಕೊಟ್ಟಿರ್ತಾರೆ ಅದಕ್ಕೆ ನಾವು ಸಿ ಐ ಅಂತ ಕರಿತೀವಿ, ಅಥವಾ ಸಿಂಪಲ್ ಆಗಿ ನೀವು ಅದೇ ಶಬ್ದ ಬರೋದು ನಡೀತೈತಿ, ಡೈಲಿ ಇನ್ಕಮ್ ಅಂತಾನೆ ಬರೀರಿ. ಇಲ್ಲಿ ನಂಬರ್ ಆಫ್ ವರ್ಕರ್ಸ್ ಕೊಟ್ರಲ್ಲ ಅದಕ್ಕೆ ಫ್ರೀಕ್ವೆನ್ಸಿ ಅಂತ ಕರಿತೀವಿ, ಎಫ್ ಅಂತ ರಿಪ್ರೆಸೆಂಟೇಷನ್ ಕೊಡ್ತೀವಿ. ಎಫ್ ಆದಮೇಲೆ ನೆಕ್ಸ್ಟ್ ಇರೋ ಕಾಲಮೇ ಸಿ ಎಫ್. ಸಿ ಎಫ್ ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಆಯ್ತಾ? ನಾನು ಆಗಲೇ ಹೇಳಿದೆ, ಇದು ಲೆಸ್ ದ್ಯಾನ್ ಟೈಪ್ ಗ್ರಾಫ್ ಐತಿ.
ನಾವಿಲ್ಲಿ ಯಾರನ್ನು ಕನ್ಸಿಡರ್ ಮಾಡ್ಬೇಕಂದ್ರೆ ಅಪ್ಪರ್ ಲಿಮಿಟ್ಸ್. ಇಲ್ಲಿ ನೋಡ್ರಿ 100 ಅನ್ನೋದು ಲೋವರ್ ಲಿಮಿಟ್, 120 ಅನ್ನೋದು ಅಪ್ಪರ್ ಲಿಮಿಟ್. 120, 140, 160, 180 ಅಂಡ್ 200 ಇವು ಅಪ್ಪರ್ ಲಿಮಿಟ್. ಇವನ್ನ ಎಕ್ಸ್ ಎಕ್ಸಸ್ ಮೇಲೆ ಹಾಕಬೇಕು. ವೈ ಎಕ್ಸಸ್ ಮೇಲೆ ಯಾರು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಹಂಗಾದ್ರೆ ನಾವು ಎಕ್ಸಾಮ್ದೊಳಗಡೆ ನೆನ್ಪಿಟ್ಕೋರಿ, ಈ ರೀತಿ ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನಾವೇ ಕಂಡು ಹಿಡಿಬೇಕು. ರಿಪೀಟ್ ಆಗಿ ಹೇಳಕತ್ತೀನಿ ನೋಡ್ರಿ. ಈ ರೀತಿ ಕ್ಲಾಸ್ ಇಂಟರ್ವಲ್ ಕೊಟ್ರೆ 100 to 120, 120 to 140 ಈ ರೀತಿ ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನಾವು ಕಂಡು ಹಿಡಿಬೇಕು. ಯಾವ ರೀತಿ ಕಂಡು ಹಿಡಿಬೇಕು ನಾ ಹೇಳ್ತೀನಿ. ಈಗ ಫಸ್ಟ್ ಡೈಲಿ ಇನ್ಕಮ್ ಬರೀಬೇಕು. ಇಲ್ಲಿ ಅವ್ರು ಲೆಸ್ ದ್ಯಾನ್ ಟೈಪ್ ಅಂದಿದ್ರಲ್ಲ, ಒಂದೇದು ಏನೈತಪ್ಪ 100 to 120 ಐತಿ. ಇದರ ಅಪ್ಪರ್ ಲಿಮಿಟ್ ಯಾರು? 120. ಇಲ್ಲಿ ಬರೀಬೇಕಾದ್ರೆ ಟೇಬಲ್ನೊಳಗೆ ಲೆಸ್ ದ್ಯಾನ್ ಅನ್ನೋ ಶಬ್ದ ಬರೀಬೇಕು. ಲೆಸ್ ದ್ಯಾನ್ 120, ನೆಕ್ಸ್ಟ್ ಲೆಸ್ ದ್ಯಾನ್ 140, ಲೆಸ್ ದ್ಯಾನ್ 160, ಲೆಸ್ ದ್ಯಾನ್ 120, ಲೆಸ್ ದ್ಯಾನ್ 200 ಇಷ್ಟು ಬರೀಬೇಕು. ಎಫ್ ಆಸ್ ಇಟ್ ಇಸ್ ಬರೀರಿ, ಏನು ಚೇಂಜಸ್ ಮಾಡಬೇಡ್ರಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೆಂಗೆ ಕಂಡುಹಿಡಿಯೋದು ಹೇಳ್ತೀನಿ ನಿಮಗೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡಿಯುವಾಗ ಫಸ್ಟ್ ನಂಬರ್ ಫ್ರೀಕ್ವೆನ್ಸಿ ಕಾಲಮ್ನಾಗ ಏನೈತಲ್ಲ ಅದನ್ನ ಬರೀಬೇಕು. 12ಕ್ಕೆ 12 ಬರೀರಿ. ನೆಕ್ಸ್ಟ್ ಕೂಡಿಸ್ಕೋಂತ ಹೋಗಬೇಕು. ಇಲ್ಲೇನೈತಲ್ಲ 12 ಬರೆದ್ರಿ, ಒಂದೇ ನಂಬರ್ ಆಸ್ ಇಟ್ ಇಸ್. ಈ 12ಕ್ಕೆ 14 ಕೂಡಿಸ್ರಿ 26, 26ಕ್ಕೆ 8 ಕೂಡಿಸ್ರಿ 34, 34ಕ್ಕೆ 6 ಕೂಡಿಸ್ರಿ 40, 40ಕ್ಕೆ 10 ಕೂಡಿಸ್ರಿ 50. ಈ ನಂಬರ್ ಸೇಮ್ ಬರಲೇಬೇಕು ಕಂಪಲ್ಸರಿ. ಇನ್ನೇನು ರಿಪೀಟ್ ಮಾಡ್ತೀನಿ ನೋಡ್ರಿ. ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ, ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಂಡು ಹಿಡಿಬೇಕಾದ್ರೆ ಒಂದೇ ನಂಬರ್ ಏನು ಬದಲಾವಣೆ ಮಾಡಬೇಡ್ರಿ, ಒಂದೇ ನಂಬರ್ ಆಸ್ ಇಟ್ ಇಸ್ ಬರೀರಿ. ಸೊ ದ ಫಸ್ಟ್ ನಂಬರ್ ಈಸ್ 12, 12 ಬರೀರಿ. ಆಯ್ತಾ? ಈ 12ಕ್ಕೆ ನೆಕ್ಸ್ಟ್ ನಂಬರ್ ಕೂಡಿಸ್ರಿ. 12ಕ್ಕೆ 14 ಕೂಡಿಸ್ರಿ, ಎಷ್ಟಾಯ್ತು? 26 ಆಯ್ತು. ಈ 26ಕ್ಕೆ ಮತ್ತೆ ನೆಕ್ಸ್ಟ್ ನಂಬರ್ ಕೂಡಿಸ್ರಿ, 8 ಕೂಡಿಸ್ರಿ. 26ಕ್ಕೆ ಎಷ್ಟು ಕೂಡಿಸಿರಿ? ಅಷ್ಟು 8 ಕೂಡಿಸಿರಿ 34. 34ಕ್ಕೆ ನೆಕ್ಸ್ಟ್ ನಂಬರ್ ಕೂಡಿಸ್ರಿ. 34ಕ್ಕೆ 6 ಕೂಡಿಸ್ರಿ 40, 40ಕ್ಕೆ 10 ಕೂಡಿಸ್ರಿ 50. ನೀವು ಇದನ್ನ ಕರೆಕ್ಟಾಗಿ ಕಂಡು ಹಿಡಿದಿರಲ್ಲ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ, ಇಲ್ಲಿ ಟೋಟಲ್ ಕೊಟ್ಟಿರ್ತಾರಲ್ಲ 50, ಈ ಸಂಖ್ಯೆ ಇಲ್ಲಿ ಬರಲೇಬೇಕು ಕಂಪಲ್ಸರಿ. ರೈಟ್, ತಿದತಿ ಅಂತ ಅನ್ಕೊಂತೀನಿ. ಈಗ ನಮ್ಮ ಕೆಲಸ ಭಾಳ ಸರಳ ಆಯ್ತು. ಎಕ್ಸ್ ಎಕ್ಸಸ್ ಮೇಲೆ ಇವು ನಂಬರ್ ಇರ್ತಾವು, 120, 140, 160 ಈ ನಂಬರ್ ಇರ್ತಾವು. ವಾಯ್ ಆಕ್ಸಸ್ ಮೇಲೆ ಇವು ಇರ್ತಾವೆ, 12, 26, 34, 40, 50 ಇವು ವಾಯ್ ಆಕ್ಸಸ್ ಮೇಲೆ. ರೈಟ್, ಇವನ್ನ ನಾವು ಈ ರೀತಿ ಕೋಆರ್ಡಿನೇಟ್ಸ್ ಟೈಪ್ನೊಳಗೆ ಬರಿತೀವಿ. 120, 12, 140, 26, 160, 34, 180, 40, 200, 50 ಇವನ್ನ ಕಂಪಲ್ಸರಿ ಬರ್ಕೊಂಡ್ಬಿಟ್ರೆ ಇವ್ನ ಬರೀ ಉದ್ದೇಶ ಏನಂದ್ರೆ ಗ್ರಾಫ್ ಹಾಕಕ್ಕೆ ನಮಗೆ ಭಾಳ ಈಸಿ ಆಕೈತಿ. ಅದಕ್ಕೆ ಬರ್ಕೊಂಡಿನಿ ನಾನು ಇಲ್ಲಿ. ಇವು 120 ಏನು ಗೊತ್ತಾ? ಇದು ಅಪ್ಪರ್ ಲಿಮಿಟ್, ಎಕ್ಸ್ ಎಕ್ಸಸ್ ಮೇಲೆ ಇರಬೇಕು. ಇದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ವಾಯ್ ಎಕ್ಸಸ್ ಮೇಲೆ ಇರಬೇಕು. ಇದು ಎಕ್ಸ್ ಎಕ್ಸಸ್ ವಾಯ್ ಎಕ್ಸ್ ವಾಯ್ ಈ ರೀತಿ ಕೋಆರ್ಡಿನೇಟ್ಸ್ ಫಾರ್ಮ್ ಒಳಗೆ ಬರ್ಕೊಂಡ್ಬಿಟ್ರಂದ್ರೆ ಗ್ರಾಫ್ ಹಾಕೋದು ಭಾಳ ಈಸಿ ಆಕತ್ ನಮ್ಗೆ. ರೈಟ್, ಈಗ ನಮ್ದು ಗ್ರಾಫಿನ ಕೆಲಸ ಸ್ಟಾರ್ಟ್ ಆಯ್ತು. ನೀವು ಗ್ರಾಫ್ ಬುಕ್ ತಗೋರಿ. ಗ್ರಾಫ್ ಬುಕ್ ಒಳಗಡೆ ಮೊದಲು ಹಾಕದಂಗಲ್ಲ ಈ ಗ್ರಾಫ್. ನಾವು ಆ ಮೊದಲು ಗ್ರಾಫ್ ಹಾಕ್ಬೇಕಾದ್ರೆ ಏನ್ ಮಾಡ್ತಿದ್ವಿ ಅಂದ್ರೆ, ನಾವು ಗ್ರಾಫ್ ಬುಕ್ 4 ಭಾಗ ಮಾಡಿಬಿಡ್ತಿದ್ವಿ. ಇದ್ರಾಗ ಹಂಗಲ್ಲ, 2 ಲೈನ್ ಹಾಕಬೇಕು. ಒಂದು ಎಕ್ಸ್ ಎಕ್ಸಸ್, ಇನ್ನು ಒಂದು ವಾಯ್ ಎಕ್ಸಸ್. ಹೌದಾ? ಈ ಎಕ್ಸ್ ಎಕ್ಸಸ್ ಅಂತ ಏನು ಕರಿತೀವಿ ಇಲ್ಲಿ ನೋಡ್ಕೋರಿ. ಎಕ್ಸ್ ಎಕ್ಸಸ್ ಇದು. ಈ ಎಕ್ಸ್ ಎಕ್ಸಸ್ ಮೇಲೆ ಡೈಲಿ ಇನ್ಕಮ್. ಡೈಲಿ ಇನ್ಕಮ್ ಅಂದ್ರೆ ಅವ್ರೇನು ಕೊಟ್ಟಿರ್ತಾರಲ್ಲ 100 to 120, 120 to 140 ಈ ರೀತಿ ಕೊಟ್ಟಿರ್ತಾರಲ್ಲ ಅವು. ಅದ್ರಾಗ ನಾವು ಅಪ್ಪರ್ ಲಿಮಿಟ್ ಅನ್ನ ಕನ್ಸಿಡರ್ ಮಾಡಿ ಇಲ್ಲೇ ಡೈಲಿ ಇನ್ಕಮ್ ಬರಿತೀವಿ. ಹಂಗಾದ್ರೆ ಈ ಕಡೆ ಯಾರನ್ನ ಬರಿಬೇಕು? ವಾಯ್ ಆಕ್ಸಸ್ ಮೇಲೆ ನಂಬರ್ ಆಫ್ ವರ್ಕರ್ಸ್. ಅವ್ರು ಎಫ್ ಕೊಟ್ಟಿರ್ತಾರ, ಆದ್ರೆ ನಾವ್ ಏನ್ ಕನ್ವರ್ಟ್ ಮಾಡಿರ್ತೀವಿ ಹೇಳ್ರಿ? ಸಿ ಎಫ್, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಏನ್ ಕರಿತೀವಲ್ಲ ಅದನ್ನ ಈ ವಾಯ್ ಆಕ್ಸಸ್ ಮೇಲೆ ರಿಪ್ರೆಸೆಂಟೇಷನ್ ಕೊಡಬೇಕು. ನಾನು ಅಬ್ಸರ್ವ್ ಮಾಡ್ದಂಗ ನಾನು ಇಲ್ಲಿ ರಿಪೀಟ್ ಹಾಕೊಂಡಿನಿ ನೋಡ್ರಿ. ಇಲ್ಲಿ ಏನಿದಾವಲ್ಲ ನಂಬರ್ಸ್ 12, 26, 34 ಇವು ವಾಯ್ ಆಕ್ಸಸ್ ಮೇಲೆ ಬರಬೇಕು. ಇಲ್ಲಿದಾವಲ್ಲ 120, 40, 60 ಇವು ಎಕ್ಸ್ ಆಕ್ಸಸ್ ಮೇಲೆ. ನೋಡ್ಕೋರಿ. ದ ಫಸ್ಟ್ ನಂಬರ್ ಐ ಟೇಕ್ 100. ಆಯ್ತಾ? ನೆಕ್ಸ್ಟ್ 120, ನೆಕ್ಸ್ಟ್ 140, 160, 180 ದಟ್ ಈಸ್ 200 ಇವು ಎಕ್ಸ್ ಆಕ್ಸಸ್ ಮೇಲೆ. ವಾಯ್ ಆಕ್ಸಸ್ ಮೇಲೆ ನಮಗೆ ಲಾಸ್ಟ್ ನಂಬರ್ ಎಷ್ಟೈತಿ? 50 ಐತಲ್ಲ, 50 ಬರೋಮಟ ನೀವು ಎಷ್ಟಾದ್ರೂ ತೊಗೋಬೋದು. ನಾ ಇಲ್ಲಿ 5 ತೊಗೊಂಡಿನಿ. 5, 10, 15, 20, 25, 30, 35, 40, 40, 50 ಈ ರೀತಿ ತೊಗೊಂಡೇನಿ. ನೀವು ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ಕೋರಿ. ಎಷ್ಟೈತಪ್ಪ? 120, 12. ಹೌದಾ? ಇಲ್ಲಿ ಐತೆ ನೋಡ್ರಿ 120 ಎಷ್ಟು ಬರುತ್ತಾ? 12 ಅಂತ ಹೇಳ್ಯಾರ. ಇಲ್ಲಿ 10 ಐತೆ ಆಲ್ರೆಡಿ, ಅದ್ರ ಮೇಲೆ 2 ಸಣ್ಣ ಗೀರು 12 ಅಂತ ಬರುತ್ತೆ. ಇಲ್ಲೇ ಕನ್ಸಾಗತ್ತೈತೆ ಅನ್ಕೊಂಡು ನಾನು ಚಿಕ್ಕಿ 120, 12. ನೆಕ್ಸ್ಟ್ ನೋಡ್ಕೋರಿ 140, 26 ಭಾಳ ಸರಳ ಇದೆ ಹಾಕೋದು. 140, 25 ಇರುತ್ತೆ ಇಲ್ಲಿ. 25 ಮ್ಯಾಗ ಸ್ವಲ್ಪ ಇಟ್ ಈಸ್ 140 ಇಟ್ ಈಸ್ 26. 160, 34 ನೋಡ್ಕೋರಿ. 160, 34 ಅಂದ್ರೆ 35 ಇರುತ್ತಿಲ್ಲ, ಅದಕ್ಕಿಂತ ಸ್ವಲ್ಪ ಹೌದಲ್ಲ ಅನ್ನೋ ಅಷ್ಟು ಕೆಳಗೆ. 160, 34 160, 34 ಅಂದ್ರೆ 35 ಇರುತ್ತಿಲ್ಲ, ಅದಕ್ಕಿಂತ ಸ್ವಲ್ಪ ಹೌದಲ್ಲ ಅನ್ನೋ ಅಷ್ಟು ಕೆಳಗೆ. 160, 34 160, 34 ಅಂದ್ರೆ 35 ಇರುತ್ತಿಲ್ಲ, ಅದಕ್ಕಿಂತ ಸ್ವಲ್ಪ ಹೌದಲ್ಲ ಅನ್ನೋ ಅಷ್ಟು ಕೆಳಗೆ. 160, 34 ಅಂದ್ರೆ 35 ಇರುತ್ತಿಲ್ಲ, ಅದಕ್ಕಿಂತ ಸ್ವಲ್ಪ ಹೌದಲ್ಲ ಅನ್ನೋ ಅಷ್ಟು ಕೆಳಗೆ. 160, 34 ಅಂದ್ರೆ 35 ಇರುತ್ತಿಲ್ಲ, ಅದಕ್ಕಿಂತ ಸ್ವಲ್ಪ ಹೌದಲ್ಲ ಅನ್ನೋ ಅಷ್ಟು ಕೆಳಗೆ. 160, 34 ಅಂದ್ರೆ 35 ಇರುತ್ತಿಲ್ಲ, ಅದಕ್ಕಿಂತ ಸ್ವಲ್ಪ ಹೌದಲ್ಲ ಅನ್ನೋ ಅಷ್ಟು ಕೆಳಗೆ. 160, 34 ಅಂದ್ರೆ 35 ಇರುತ್ತಿಲ್ಲ, ಅದಕ್ಕಿಂತ ಸ್ವಲ್ಪ ಹೌದಲ್ಲ ಅನ್ನೋ ಅಷ್ಟು ಕೆಳಗೆ. 160, 34 ಅಂದ್ರೆ 35 ಇರುತ್ತಿಲ್ಲ, ಅದಕ್ಕಿಂತ ಸ್ವಲ್ಪ ಹೌದಲ್ಲ ಅನ್ನೋ ಅಷ್ಟು ಕೆಳಗೆ. 160, 34 ಅಂದ್ರೆ 35 ಇರುತ್ತಿಲ್ಲ, ಅದಕ್ಕಿಂತ ಸ್ವಲ್ಪ ಹೌದಲ್ಲ ಅನ್ನೋ ಅಷ್ಟು ಕೆಳಗೆ. 160, 34 ಅಂದ್ರೆ 35 ಇರುತ್ತಿಲ್ಲ, ಅದಕ್ಕಿಂತ ಸ್ವಲ್ಪ ಹೌದಲ್ಲ ಅನ್ನೋ ಅಷ್ಟು ಕೆಳಗೆ. 160, 34 ಅಂದ್ರೆ 35 ಇರುತ್ತಿಲ್ಲ, ಅದಕ್ಕಿಂತ ಸ್ವಲ್ಪ ಹೌದಲ್ಲ ಅನ್ನೋ ಅಷ್ಟು ಕೆಳಗೆ. 160
160 34 180 40 ಭಾಳ ಸರಳ ಇದು 180 40 ಎಕ್ಸಾಕ್ಟ್ ಸಿಗುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ 250 250 ಕಾಣಿಸಕತ್ತಾವ ಅಂದ್ಕೊಂಡೆ ನಾನು ನಿಮಗೆ. ಕಾಣಿಸ್ತಾವ ಎಲ್ಲರಿಗೂ? ರೈಟ್. ಈಗೇನು ಈ ಪಾಯಿಂಟ್ಸ್ ಅದಾವಲ್ಲ ಇವು, ಈ ಪಾಯಿಂಟ್ಸನ್ನು ಕಂಪಲ್ಸರಿ ಸ್ಕೇಲಲ್ಲೇ ಜಾಯಿನ್ ಮಾಡಬೇಕು. ನೆನ್ಪಿಟ್ಕೋರಿ, ಸ್ಕೇಲಿಲೆ ಜಾಯಿನ್ ಮಾಡಬೇಕು ಕಂಪಲ್ಸರಿ. ನೋಡ್ಕೋರಿ, ಸ್ಕೇಲ್ ತೊಗೊಂಡೆ ನಾನು ಜಾಯಿನ್ ಮಾಡ್ತೀನಿ. ಅವು ಹೆಂಗದಾವ ಅದ ಡೈರೆಕ್ಷನ್ ಜಾಯಿನ್ ಆಗಲಿ, ಮತ್ತು ನೀವು ಸ್ಟ್ರೇಟ್ ತೊಗೊಂಡು ಹೋಗಕ್ಕೆ ಹೋಗ್ಬೇಡ್ರಿ. ಅನಿಸೈತೆ? ದಿಸ್ ಇಸ್ ಓಜಿವ್ ಗ್ರಾಫ್. ಇಲ್ಲೇನೈತಲ್ಲ ಇದು 120, 12. ಸೆಕೆಂಡ್ ಪಾಯಿಂಟ್ ಐತಿ, ಇಟ್ ಈಸ್ 140, 26. ನಾವು ಅಷ್ಟು ಬರೆಯೋದಿಲ್ಲ, ಲಾಸ್ಟಿಗೆ ಇದು ಒಂದು ಬರೀತೀನಿ 200, 50. ಅಷ್ಟು ಬರೀಬೇಕು ಎಕ್ಸಾಮ್ನ ಕಂಪಲ್ಸರಿ. ಇಷ್ಟು ಮಾಡಿದರೆ 3 ಮಾರ್ಕ್ಸ್ ಇರುತ್ತೆ. ನಿಮ್ಮ ಕೆಲಸ ಭಾಳಿಲ್ಲ. ಟೇಬಲ್ ಕೊಟ್ಟಿರ್ತಾರೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡಿಬೇಕು. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯಾವಾಗ ಕಂಡುಹಿಡಿಬೇಕಂದ್ರೆ ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ, ನಂಬರ್ 2 ಕೊಟ್ಟಾಗ, ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಅದನ್ನು ಕೊಟ್ಟಾಗ ಮಾತ್ರ ಕಂಡುಹಿಡಿಬೇಕು. ಈಗ ಸ್ಕೇಲ್ ಬರೆಯೋಣ. ಸ್ಕೇಲ್ ಬರೀಬೇಕಾದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಇಲ್ಲಿರಬೇಕು. ಇಲ್ಲಿ ಎಷ್ಟೆಷ್ಟು ಡಿಫ್ರೆನ್ಸ್ ಅದ ನೋಡ್ಕೋರಿ. 100, 120, 140, 160, 20, 20, 20 ಡಿಫ್ರೆನ್ಸ್ ಐತಿ. ಅಂದರೆ ಎಕ್ಸ್ ಎಕ್ಸಸ್ ಮೇಲೆ 1 ಸೆಂಟಿಮೀಟರ್ ಅಂದರೆ 20. ವೈ ಎಕ್ಸಸ್ ಅಬ್ಸರ್ವ್ ಮಾಡಿರಿ, 5, 10, 15, 20 ಎಷ್ಟೆಷ್ಟು ಹೆಚ್ಚಾಗತ್ತೈತಿ? 5, 5. ಆ ರೀತಿನೇ ಬರೀಬೇಕು ಅದನ್ನು. ನೋಡ್ಕೋರಿ, ಸ್ಕೇಲ್ ಎಕ್ಸ್ ಎಕ್ಸಸ್ 1 ಸೆಂಟಿಮೀಟರ್, ದಟ್ ಈಸ್ 20 ಯೂನಿಟ್ಸ್. ವೈ ಎಕ್ಸಸ್ 1 ಸೆಂಟಿಮೀಟರ್, ದಟ್ ಈಸ್ 5 ಯೂನಿಟ್ಸ್. ಇಷ್ಟು ಬರೆದು ಕೊಟ್ರೆ 3 ಮಾರ್ಕ್ಸ್ ಗ್ರಾಫ್ ಇದು. ಇಟ್ ಇಸ್ ಓಜಿವ್ ಗ್ರಾಫ್. ರೈಟ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಡ್ಯೂರಿಂಗ್ ದ ಮೆಡಿಕಲ್ ಚೆಕಪ್ ಆಫ್ 35 ಸ್ಟೂಡೆಂಟ್ಸ್, ದೇರ್ ವೇಟ್ಸ್ ಆರ್ ರೆಕಾರ್ಡೆಡ್. ಡ್ರಾ ಎ ಲೆಸ್ ದ್ಯಾನ್ ಟೈಪ್ ಓಜಿವ್. ಫಸ್ಟ್ ಕ್ವಶನಿಗೆ ಇದಕ್ಕೆ ಏನು ಡಿಫ್ರೆನ್ಸು ಅಂತ ಹೇಳಿಬಿಡ್ತೀನಿ ನಾನು. ಇದನ್ನು ಲೆಸ್ ದ್ಯಾನ್ ಟೈಪ್ ಓಜಿವೆ ಗ್ರಾಫ್. ಫಸ್ಟ್ ಕ್ವಶನ್ ಒಳಗೆ ಏನು ಮಾಡಿದ್ರು ಅಂದರೆ 100 to 120, 120 to 140, 140 to 160 ಈ ರೀತಿ ಕ್ಲಾಸ್ ಇಂಟರ್ವಲ್ ಕೊಟ್ಟುಬಿಟ್ಟಿದ್ರು. ಎರಡೆರಡು ನಂಬರ್ ಈ ರೀತಿ ಕೊಟ್ಟಿದ್ರು. ಇದ್ರೊಳಗೆ ಕೊಟ್ಟಿಲ್ಲ, ಡೈರೆಕ್ಟ್ ಬರೆದು ಬಿಟ್ರ. ಡೈರೆಕ್ಟ್ ಬರ್ದಾರ ಅಂದ್ರೆ ಈ ರೀತಿ ಕ್ವಶನ್ ನಿಮ್ಗೆ ಎಕ್ಸಾಮ್ನಾಗ ಬಂದ್ರೆ ನಿಮ್ಮ ಕೆಲಸ ಇನ್ನೂ ಹಗರ್. ಆಸ್ ಇಟ್ ಈಸ್ ಇದ್ರ ಏನು ಚೇಂಜಸ್ ಮಾಡೋಂಗಿಲ್ಲ. ಯಾಕಂದ್ರೆ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಾರಲ್ಲ, ಇದ CF ಆಗಿರ್ತೈತಿ. ಯಾವಾಗ ಹೇಳ್ರಿ? ಈ ರೀತಿ ನಂಬರ್ಸ್ ಕೊಡ್ಲಾರ್ದಾಗ. ಇಲ್ಲಿ ಶಬ್ದ ಯೂಸ್ ಮಾಡ್ಯಾರ ಅವರು, ಲೆಸ್ ದ್ಯಾನ್ ಅನ್ನೋ ಶಬ್ದ ಯೂಸ್ ಮಾಡ್ಯಾರ. ಈ ರೀತಿ ಲೆಸ್ ದ್ಯಾನ್ ಅನ್ನೋದು ಪ್ರಿಂಟ್ ಆಗಿತ್ತು ಎಕ್ಸಾಮ್ ಕ್ವಶನ್ ಪೇಪರ್ನಾಗ ಅಂದ್ರೆ ನೀವೇನು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಐತಲ್ಲ, ಡೈರೆಕ್ಟ್ CF ಆಗಿರ್ತೈತಿ. ನಾವು ಫಸ್ಟ್ ಕ್ವಶನ್ ಏನು ಮಾಡಿದ್ವಿ, ಈ ರೀತಿ ಇದ್ದಾಗ ಇಲ್ಲಿ ಎಫ್ ಕೊಟ್ಟಿದ್ರು ಅವರು 12, 14, 8 ಈ ರೀತಿ ಕೊಟ್ಟಿದ್ರು. ನಾವು ಮತ್ತೆ ಇಲ್ಲಿ CF ಅನ್ನು ಕಾಲಮ್ ಹಾಕೊಂಡ್ವಿ. 12, 12, 26, 34 ಈ ರೀತಿ ನಾವು ಮಾಡ್ಕೊಂಡ್ವಿ. ಯಾವಾಗ ಗೊತ್ತಾ? ಈ ರೀತಿ ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ. ಈಗ ಡೈರೆಕ್ಟ್ ಶಬ್ದ ಕೊಟ್ಬಿಟ್ಟಾರ ಅವರು, ಲೆಸ್ ದ್ಯಾನ್ ಅನ್ನೋ ವರ್ಡ್ ಯೂಸ್ ಮಾಡ್ಯಾರ ಇಲ್ಲಿ. ಈ ರೀತಿ ಕೊಟ್ಟಾಗ ಡೈರೆಕ್ಟ್ ಆನ್ಸರ ಬರೀಬೇಕು. ಹೆಂಗಪ್ಪ ಅಂತಂದ್ರೆ ಇಲ್ಲಿ ಫಸ್ಟ್ ನಂಬರ್ ಎಷ್ಟೈತಿ? 38. ಇಟ್ ಈಸ್ ಎಕ್ಸ್ ಕೋಆರ್ಡಿನೇಟ್, ಇಟ್ ಈಸ್ 0 ವೈ ಕೋಆರ್ಡಿನೇಟ್. ನೆಕ್ಸ್ಟ್ ಹಿಂಗೆ ಓದ್ಬೇಕಿದ್ದಾನೆ. 38 0, 40 3, 42 5, 44 9 ಇದೇ ರೀತಿನೇ ಹೋಗುತ್ತೆ ಅದು. ನೋಡ್ಕೊರಿ, 43, 42 5, 44 9, 46 14, 48 28, 50 32 ಆ್ಯಂಡ್ ಲಾಸ್ಟ್ ಒನ್ 52 35. ಇಷ್ಟಾಯ್ತು. ಭಾಳ ಸರಳ. ಇಂಥದ್ದೇನಾರು ಕೊಟ್ಬಿಟ್ರೆ ಎಕ್ಸಾಮ್ನಾಗ ನಿಮ್ಮ ಕೆಲಸ ಇನ್ನೂ ಈಸಿ. ಇವೇ ನಂಬರ್ ಹಾಕೋದು. 38 0, 43, 42 5, 44 9. ಇದು ಎಕ್ಸ್, ಇದು ವೈ ಕೋಆರ್ಡಿನೇಟ್. ಇದು ಎಕ್ಸ್ ಕೋಆರ್ಡಿನೇಟ್, ಇದು ವೈ ಕೋಆರ್ಡಿನೇಟ್. ಇದು ಎಕ್ಸ್, ಇದು ವೈ, ಎಕ್ಸ್ ವೈ. ಭಾಳ ಸರಳ ಈ ರೀತಿ ಕೊಟ್ಟರೆ. ಆದ್ರಿಂದ ಈಗ ನೋಡ್ಕೋರಿ, ಇಲ್ಲಿ ನಂಬರ್ಸ್ ನೆನಪಿಟ್ಟೋದು ನಿಮ್ಗೆ ಎಲ್ಲರಿಗೂ. ರೈಟ್. ಈ ಕ್ವಶನ್ ಒಳಗಡೆ ವೇಟ್ ಅಂತ ಕೊಟ್ಟಾರ ಅವರು. ನಾವಿಲ್ಲಿ ಎಕ್ಸ್ ಎಕ್ಸಸ್ ಅಂತ ಬರ್ತೀವಲ್ಲ ಪಿ, ಇಲ್ಲಿ ವೇಟ್ ಅಂತನ ಶಬ್ದ ಬರೀಬೇಕು. ನೆನ್ಪಿಟ್ಕೋರಿ, ಅವ್ರು ಏನು ಕೊಟ್ಟಿರ್ತಾರೆ ಅದು. CI ಕೊಟ್ರೆ CI, ವೇಟ್ ಕೊಟ್ರೆ ವೇಟು, ಡೈಲಿ ಇನ್ಕಮ್ ಕೊಟ್ರೆ ಡೈಲಿ ಇನ್ಕಮ್. ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕರ್ವ್ ಹಾಕಬೇಕು, CF ಅಂತ ಕರಿತೀವಿ. ಅಥವಾ ಅದಕ್ಕೆ ಅವರು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿರ್ತಾರೆ, ಅದನ್ನು ವೈ ಎಕ್ಸಸ್ ಮೇಲೆ ಹಾಕಬೇಕು. ತಿಳಿತೈತಿ? ಈ ಎಕ್ಸ್ ಎಕ್ಸಸ್ ಮೇಲೆ ನಮಗೆ ನಂಬರ್ಸ್ ಅವ್ರು ಕೊಟ್ಟಿದ್ರು. ಎಷ್ಟೆಷ್ಟಿದ್ದು ಗೊತ್ತಾ? ಇಲ್ಲಿ ಬರ್ದೀನಿ ನೋಡ್ರಿ. 38, 40, 42 ಇವೇ ಸಂಖ್ಯೆನೇ ಫಸ್ಟಿಂದ ಇಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕಪ್ಪಿ. ಐತಲ್ಲ, 0 ಆದ ತಕ್ಷಣ 38, ನೆಕ್ಸ್ಟ್ 40, 42, 44, 46, 48, 50, 52.
38 40 42 44 46 47 48 52 ಆಯಿತಾ. ಎಕ್ಸ್ ಎಕ್ಸಸ್ ಮೇಲೆ ಮುಗೀತು. ಈಗ ವಾಯ್ ಎಕ್ಸಸ್ ಮೇಲೆ ನಂಬರ್ ಅಬ್ಸರ್ವ್ ಮಾಡ್ಕೋರಿ. 0 3 5 ಲಾಸ್ಟ್ ನಂಬರ್ ಎಷ್ಟೈತೆ ನೋಡ್ರಿ ಇಲ್ಲಿ 35. ನೀವು ಎಷ್ಟೆಷ್ಟು 2 4 6 8 ಅರ ತಗೋರಿ, ಇಲ್ಲ 3 6 9 12 ಈ ರೀತಿ ಆದ್ರೂ ತಗೋರಿ. ನಿಮ್ಗೆ ಹೆಂಗೆ ಅನುಕೂಲ ಆ ರೀತಿ ಮಾಡ್ಕೋಬಹುದು. ಇವೇ ನಂಬರ್ಸ್ ಈಗ 5 10 15 20 25 30 35 ಆ ರೀತಿ ಆದ್ರೂ ತಗೋಬಹುದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಮಾಡ್ಕೋಬಹುದು. ನನಗೆ ಈ ನಂಬರ್ಸಿಗೆ ಅಂತಂದ್ರೆ ಇವೇ ತಗೊಳ್ಳಿ ಬೆಟರ್. ಇವು 5 10 15 20 25 30 35 ಇವು ಬೆಟರ್. ರೈಟ್, ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟ್ ನಂಬರ್ ದಟ್ ಈಸ್ 5 y ಆಕ್ಸಿಸ್ ಮೇಲೆ. ನೆಕ್ಸ್ಟ್ 10 15 20 25 30 35 ನೀವು ಮುಂದೆ ಬರ್ಕೋರ್ಬೇಕಾರೆ 40 ಆದ್ರೂ ಬರ್ಕೋಬೇಕು. ಲಾಸ್ಟ್ ನಂಬರ್ 35 ಐತೆ ಅಷ್ಟು ಸಾಕು ನಮಗೆ. ರೈಟ್, ಈಗ 38 0 38 0 ಅಂದ್ರೆ ನೆನ್ಪಿಟ್ಕೋರಿ, ಅದ್ರ ಮೇಲೆನೆ ಚಿಕ್ಕಿ ಕುಂದಿರ್ಬೇಕು. ಇಲ್ಲೇ 38 0 ಅಂದ್ರೆ ಇದೆ, 38 ಮೇಲೆ ಚಿಕ್ಕಿ ಇಡಬೇಕು. 43 ಐತಿಲ್ಲ ಬಿ, ಇಲ್ಲಿ 5 ಐತಿ, ಇಲ್ಲಿ 3 ಅಂದ್ರೆ ಸ್ವಲ್ಪ ಇಲ್ಲೇ ಕೆಳಗೆ, ಇಲ್ಲೇ 43 42 5 ಈಸಿ ಇಲ್ಲೇ ಐತಿ. ನೆಕ್ಸ್ಟ್ 46 44 9 44 ದಟ್ ಈಸ್ 9 46 14 46 14 15ಕ್ಕಿಂತ ಸ್ವಲ್ಪ ಕೆಳಗೆ ಕಡಿಮೆ. 48 28 28 ಅಂದ್ರೆ 25 ಮೇಲೆ 30 ಕೆಳಗೆ ಇಲ್ಲೇ. ನೆಕ್ಸ್ಟ್ 50 32 50 32 30ಕ್ಕಿಂತ ಸ್ವಲ್ಪ ಮೇಲೆ. ಆ್ಯಂಡ್ ಲಾಸ್ಟ್ 52 35 ಈ ರೀತಿ ಬರುತ್ತೆ. ಇಷ್ಟಾದ್ಮೇಲೆ ನಮ್ಮ ಕೆಲಸ ಏನು, ಸ್ಕೇಲ್ ತಗೋಬೇಕು. ಸ್ಕೇಲ್ ತಗೊಂಡು ಜಾಯಿನ್ ಮಾಡಬೇಕು. ನೋಡ್ಕೋರಿ, ಹೆಂಗಾರ ಯಾವ ರೀತಿ ಆದ್ರೂ ಬರ್ಬೋದಪ್ಪಿ ಗ್ರಾಫ್. ಮತ್ತೆ ಹಿಂಗೆ ಬರುತ್ತೆ ಅಂತ ಕನಸು ಕಾಣ್ಬೇಡ್ರಿ. ರೈಟ್, ದಿಸ್ ಈಸ್ ಓಜಿವ್ ಗ್ರಾಫ್. ಕಾಣಿಸ್ತೈತೆ ಎಲ್ಲರಿಗೂ? ರೈಟ್. ಆಮೇಲೆ ನಮ್ಮ ಕೆಲಸ ಏನು ಹೇಳ್ರಿ, ಇಷ್ಟು ಚಿತ್ರ ಹಾಕಿದ ತಕ್ಷಣ ಸ್ಕೇಲ್ ಬರೀಬೇಕು. ಸ್ಕೇಲ್ ಬರೀಬೇಕಾಗಿ ಇಲ್ಲಿ ಡಿಫ್ರೆನ್ಸ್ ನೋಡ್ಕೊರಿ. ಎಕ್ಸ್ ಎಕ್ಸಿಸ್ ಮೇಲೆ ಎಷ್ಟೆಷ್ಟು ಅದಾವು? 38 40 42 ಎರಡು ಡಿಫ್ರೆನ್ಸ್ ಅದಾವ. ಅಂದ್ರೆ ಅರ್ಥ ಏನು ಗೊತ್ತಾ? ಸ್ಕೇಲ್ ಅಂತ ಶಬ್ದ ಬರುದು, ಎಕ್ಸ್ ಎಕ್ಸಿಸ್ ಅಂತ ಬರೀರಿ. 1 ಸೆಂಟಿಮೀಟರ್ ಈಕ್ವಲ್ ಟು 2 ಅಂದ್ರೆ ಎರಡು ಡಿಫ್ರೆನ್ಸ್ ಐತಿ. ವಾಯ್ ಎಕ್ಸಿಸ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಡಿಫ್ರೆನ್ಸ್ ನೋಡ್ಕೊರಿ ಎಷ್ಟೆಷ್ಟು ಅದಾವ? 5 10 15 20 ಐತಲ್ಲ, 5 ಡಿಫ್ರೆನ್ಸ್ ಅಥವಾ 5 ಈ ರೀತಿ ಬರುತ್ತೆ. ಇಷ್ಟು ಬರುತ್ತೆ 3 ಮಾರ್ಕ್ಸ್. ಈಗ ನಾ ಹಾಕಿದ್ದು ಎರಡು ಗ್ರಾಫು ಲೆಸ್ ದ್ಯಾನ್ ಟೈಪ್ ಓಜಿ. ಇದ್ರಾಗ ಇನ್ನೊಂದು ಹೇಳ್ಬಿಡ್ತೀನಿ ನೋಡ್ರಿ, ಕರ್ವ್ ಕೆಳಲಿಂದ್ರ ಮೇಲೆ ಹೋಗುತ್ತೆ. ಲೆಸ್ ದ್ಯಾನ್ದಾಗ ಕೆಳಲಿಂದ್ರ ಮೇಲೆ ಹೋಗುತ್ತೆ ಗ್ರಾಫ್. ನೆಕ್ಸ್ಟ್ ಥರ್ಡ್ ಕ್ವಶನ್, ದ ಫಾಲೋವಿಂಗ್ ಟೇಬಲ್ ಗಿವ್ಸ್ ದ ಪ್ರೊಡಕ್ಷನ್ yield per hectare of wheat of 100 farms. ಅಂದ್ರೆ 100 ಹೊಲದ ಗೋಧಿ ಬೆಳೆದಿದ್ದು ಅದ್ರ ಬಗ್ಗೆ ಮಾಹಿತಿ ಐತಿ, ಎಷ್ಟು ಪ್ರೊಡಕ್ಷನ್ ಆಗೈತೆ ಗೋಧಿ ಅನ್ನೋದು. ಕ್ವಶನ್ ಇಂಪಾರ್ಟೆಂಟ್ ನಮಗೆ. ಡ್ರಾ ಮೋರ್ ದ್ಯಾನ್ ಟೈಪ್ ಓಜಿವ್. ಈಗ ನೀವು ಎರಡು ಹಾಕಿದ್ರಲ್ಲ, ಲೆಸ್ ದ್ಯಾನ್ ಟೈಪ್ ಓಜಿವ್ ಅದು. ಇಲ್ಲೇ ಮೋರ್ ದ್ಯಾನ್ ಟೈಪ್ ಐತಿ. ನೆನ್ಪಿಟ್ಕೋರಿ, ರಿಪೀಟ್ ಮಾಡ್ತೀನಿ. ಮೋರ್ ದ್ಯಾನ್ ಇದ್ದಾಗ ಲೋವರ್ ಲಿಮಿಟ್ ತಗೋಬೇಕು. ಈಗ 50ರಿಂದ 55 ಲೋವರ್ 50, ಅಪ್ಪರ್ 55. ಇಲ್ಲಿ ಲೋವರ್ 55, 60, 65, 70, 75 ಈ ಲಿಮಿಟ್ಸ್ ಅನ್ನ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ನಂಬರ್ ಆಫ್ ಫಾರ್ಮ್ಸ್ ಕೊಟ್ಟಾರ ಅವರು, ಇದಕ್ಕೆ ಫ್ರೀಕ್ವೆನ್ಸಿ ಅಂತ ಕರಿತೀವಿ, ಎಫ್. ಆಮೇಲೆ ನಾನು ಇನ್ನೇನು ರಿಪೀಟ್ ಮಾಡ್ತೀನಿ, ಈ ರೀತಿ ಎರಡೆರಡು ಸಂಖ್ಯೆ ಕೊಟ್ಟಾಗ ಕಂಪಲ್ಸರಿ ಸಿ ಎಫ್ ಅನ್ನು ನಾವೇ ಕಂಡುಹಿಡಿಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನಾವೇ ಕಂಡುಹಿಡಿಬೇಕು. ಆಮೇಲೆ ಇಲ್ಲೇ ಏನೇನು ಮಾಡ್ಬೇಕಪ್ಪ, ಪ್ರೊಡಕ್ಷನ್ ಮೋರ್ ದ್ಯಾನ್ 50. ಈಗ ಮೋರ್ ದ್ಯಾನ್ ಅಂದ್ರೆ ನಂಬರ್ ಎಷ್ಟೈತೆ ನೋಡ್ರಿ, 1 50. ಇಲ್ಲಿ ಮೋರ್ ದ್ಯಾನ್ ಅನ್ನೋ ಶಬ್ದ ಹಾಕಬೇಕು. ಮೋರ್ ದ್ಯಾನ್ 50 ಫ್ರೀಕ್ವೆನ್ಸಿ ಎಷ್ಟೈತೆ ನೋಡ್ರಿ, 2. ಮೋರ್ ದ್ಯಾನ್ 55 8. ಮೋರ್ ದ್ಯಾನ್ 60 12. ಮೋರ್ ದ್ಯಾನ್ 65 24. ಮೋರ್ ದ್ಯಾನ್ 70 38. ಮೋರ್ ದ್ಯಾನ್ 75 16. ಈ ರೀತಿ ಆಯ್ತಾ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನಾನು ಆಗ್ಲೇ ಹೇಳಿದೆ, ಅದಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಐತಿ. ಯಾಕಂದ್ರೆ ಲೆಸ್ ದ್ಯಾನ್ ಟೈಪ್ ನಂಗೆ ಅಲ್ಲ, ಇದು ಕೂಡಿಸ್ಕೊಂತ ಹೋಗೋದಲ್ಲ. ಮೋರ್ ದ್ಯಾನ್ ಟೈಪ್. ಮೋರ್ ದ್ಯಾನ್ ಟೈಪ್ ಅಂದ್ರೆ ಎಕ್ಸಾಕ್ಟ್ ರಿವರ್ಸ್ ಡೈರೆಕ್ಷನ್ನಾಗ ಹೋಗ್ಬೇಕು. ಯಾಕಂದ್ರೆ ಇಲ್ಲೇನು ಲಾಸ್ಟ್ ಸಂಖ್ಯೆ ಬಂದಿರ್ತೈತಲ್ಲ, ಫಸ್ಟ್ ಅದನ್ನ ಬರೀಬೇಕು. ಅಲ್ಲಿ ಏನ್ ಮಾಡ್ತಿದ್ರಿ ಗೊತ್ತನ, 1ನೇ ನಂಬರ್ ಆಸ್ ಇಟ್ ಇಸ್ ಬರೀತಿದ್ರಿ.
ಇಲ್ಲಿ ಹಂಗಲ್ಲ, ಲಾಸ್ಟ್ ನಂಬರ್ ಏನು ಬರುತ್ತಲ್ಲ, ಕೂಡ್ಸಿಂದ ಏನು ಬರುತ್ತಲ್ಲ ಆ ನಂಬರನ್ನು ಫಸ್ಟ್ ಬರೀಬೇಕು. ಬರೋದಾದ ತಕ್ಷಣ ಈಗ ಉಲ್ಟಾ ಹೋಗ್ತೈತಿ, ಇಲ್ಲಿ ಮೈನಸ್ ಮಾಡ್ಕೊಂತ ಹೋಗೋದು. 100 2 ಕಳೀರಿ 98, 98 8 ಕಳೀರಿ 90, 90 12 ಕಳೀರಿ 78, 78 24 ಕಳೀರಿ 54, 54 38 ಕಳೀರಿ 16. ನೋಡ್ರಿ ಈ ನಂಬರ್ ಮ್ಯಾಚ್ ಆತನ, 16 16 ಬಂತು. ಆ ರೀತಿ ಇನ್ನೇನು ರಿಪೀಟ್ ಮಾಡ್ತೀನಿ ನೋಡ್ರಿ. ಮೋರ್ ದ್ಯಾನ್ ಟೈಪ್ ಕೊಟ್ಟು ಈ ರೀತಿ ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಾಗ ಶಬ್ದ ಹಾಕೊಂಡು ಲೋವರ್ ಲಿಮಿಟ್ಸ್ ಇಲ್ಲಿ ಬರ್ಕೊಂತ ಬರ್ರಿ. ಫ್ರೀಕ್ವೆನ್ಸಿ ಅವ್ರು ಕೊಟ್ಟಿರ್ತಾರ ಬರೀರಿ. ಇಲ್ಲಿ ಸೇಫ್ ಕಂಡು ಹಿಡಿಬೇಕಾರೆ ಕೊನೆಯ ಸಂಖ್ಯೆ ಕೂಡ್ಸಿದ್ ಇಷ್ಟು ಫ್ರೀಕ್ವೆನ್ಸಿ ಕೂಡ್ಸಿದ ಮೇಲೆ ಏನು ಬರುತ್ತಲ್ಲ ದೊಡ್ಡ ಸಂಖ್ಯೆ, ಆ ದೊಡ್ಡ ಸಂಖ್ಯೆಯನ್ನು ಮೊದಲು ಬರೀಬೇಕು. ಮೊದಲು ಬರೋದಾದ ತಕ್ಷಣ ನೆಕ್ಸ್ಟ್ 100 2 ಕಳೆದ್ರೆ 98, 98 8 ಕಳೀರಿ 90, 90 12 ಕಳೀರಿ 78, 78 24 ಕಳೀರಿ 54, 54 38 ಕಳೀರಿ 16. ಈ ಸಂಖ್ಯೆ ಸಮನಾಗಿ ಬರಲೇಬೇಕು. ಆಯ್ತಾ? ಇಷ್ಟು ತಿಳಿದೈತೆ ಅನ್ಕೊಂಡಿನಿ. ಈಗ ನಮ್ಮ ಕೆಲಸ ಸ್ಟಾರ್ಟ್ ಆಯ್ತು ನೋಡ್ರಿ. ಈ ರೀತಿ ಬರೆಯೋದು 50 ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟೈತಿ 100 ನೋಡ್ಕೊರಿ. 50 100, 55 98, 55 98, 60 90, 60 90, 65 78, 65 78, 70 54, ಲಾಸ್ಟ್ 75 16. ಇಷ್ಟು ಹಾಕೊಂಡ್ಬಿಟ್ರ ನಮ್ಮ ಕೆಲಸ. ಇವ್ ನೋಡ್ಕೊಂತ ಹೋದಂಗ ಗ್ರಾಫ್ನೊಳಗೆ ಇವ್ನು ಚಿಕ್ಕಿಟ್ಕೊಂತ ಜಾಯಿನ್ ಮಾಡೋದು ಅಷ್ಟೇ ನಮ್ಮ ಕೆಲಸ ಈ ಸದ್ಯ. ಹೌದಾ? ರೈಟ್. ಪ್ರೊಡಕ್ಷನ್ ನಮ್ಮ ಹೆಂಗದ ಒಂದು ಸಂಖ್ಯೆ 50ರಿಂದ ಸ್ಟಾರ್ಟ್ ಆಗುತ್ತೆ, 50ರಿಂದ 75 ತನಕ 5 ಡಿಫ್ರೆನ್ಸ್. ಈಗ ಇಲ್ಲಿ ಒಂದೇ ಲೈನ್ 50, ನೆಕ್ಸ್ಟ್ 55, 60, 65, 70, 75 ಮುಗಿತಾ? ನಮಗೆ ಇದ್ರೊಳಗೆ ದೊಡ್ಡ ಸಂಖ್ಯೆ ಎಷ್ಟೈತಿ ಗೊತ್ತಾ? ವಾಯ್ ಆಕ್ಸಿಸ್ ಮೇಲೆ 100 ಐತಿ. 5 ತಗೋರಿ, ಇಲ್ಲ 10 ತೊಗೊಂಡ್ಬಿಡ್ರಿ ಬೆಸ್ಟ್. ಅಂದ್ರೆ 10 ಇಲ್ಲಿ ಸ್ಟಾರ್ಟಿಗೆ 0 ಮೇಲೆ ಫಸ್ಟ್ ನಂಬರ್ 10, ನೆಕ್ಸ್ಟ್ 20, 30, 40, 50, 60, 70, 80, 90, 100. ಆಯ್ತಾ? ಈಗ ಸ್ಟಾರ್ಟ್ ಮಾಡೋಣ. ಈಗ ನೀಟಾಗಿ ರಿಪ್ರೆಸೆಂಟೇಷನ್ ಕೊಡ್ರಿ. ಫಸ್ಟ್ ನಂಬರ್ ನೋಡ್ಕೊಡ್ರಿ. ಇಲ್ಲೇ 50 100 ಇಲ್ಲೈತೆ ಒಂದೇ ಸಂಖ್ಯೆ 50. ಹಿಂಗೆ ಮೇಲೆ ಬರ್ರಿ. ಎಲ್ಲಿ ತನಕ ಬರ್ಬೇಕು ಹೇಳ್ರಿ? 50 ಫುಲ್ ಮೇಲೆ ಬರ್ರಿ. ಇಲ್ಲೈತೆ ನೋಡ್ರಿ 100, 50 100. ನೆಕ್ಸ್ಟ್ ನೋಡ್ಕೊರಿ 55 98. ಎರಡನೇ ಸಂಖ್ಯೆ 55, 98 ಅಂದ್ರೆ 100ಕ್ಕಿಂತ ಸ್ವಲ್ಪ ಕಡಿಮೆ, 98. ನೆಕ್ಸ್ಟ್ 60 90, ಭಾಳ ಸರಳ ಇದೆ. 60 90, 65 78, 78 ಅಂದ್ರೆ 80 ಸಮೀಪ ಇಲ್ಲೇ. 70 54, 54 ಅಂದ್ರೆ 50 ಆದಮೇಲೆ ಒಂದು ಸ್ವಲ್ಪ ಇಲ್ಲೇ 54. 75 16, 75 16 ಅಂದ್ರೆ 20ಕ್ಕಿಂತ ಸ್ವಲ್ಪ ಕಡಿಮೆ 16. ಇಷ್ಟು ಬರುತ್ತೆ. ಈಗ ಸ್ಕೇಲ್ ತೊಗೊಂಡು ನಮ್ಮ ಕೆಲಸ ಸ್ಟಾರ್ಟ್. ಇಲ್ಲ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಕೈಲೇ ಜಾಯ್ನ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಈಗ ಹಿಂಗೆ ಬರ್ರಿ, ಒಂದೊಂದು ಪಾಯಿಂಟ್ ವೈಸ್ ಬರ್ರಿ. ಸ್ಕೇಲೇ ಮಾಡ್ಬೇಕಾದ್ರೆ ನೀಟಾಗಿ ಬರುತ್ತೆ ಗ್ರಾಫ್. ಕಂಪಲ್ಸರಿ ಸ್ಕೇಲ್ ಯೂಸ್ ಮಾಡ್ರೆ ನೆನ್ಪಿಟ್ಕೋರಿ. ಸ್ಕೇಲ್ ಭಾಳ ಇಂಪಾರ್ಟೆಂಟ್. ನೋಡ್ಕೋರಿ, ಲೆಸ್ ದ್ಯಾನ್ ಉಜಿ ಹಾಕಿದ್ರಲ್ಲ ಹಿಂದಕ್ಕಲ್ಲಿ 2 ಗ್ರಾಫ್ ಕೆಳಲಿಂದ ಮೇಲೆ ಹೋಗಿತ್ತು. ಇದು ಮೋರ್ ದ್ಯಾನ್ ಟೈಪ್ ಮೇಲಿಂದ ಕೆಳ ಬರುತ್ತೆ ಗ್ರಾಫ್. ಗೊತ್ತಾ? ಈಗ ನಮ್ಮ ಕೆಲಸ ಏನು ಹೇಳ್ರಿ? ಸ್ಕೇಲ್ ಬರೆಯೋದು. ಸ್ಕೇಲ್ ಬರೀಬೇಕಾದ್ರೆ ನೆನ್ಪಿಟ್ಕೋರಿ. ಇನ್ನೊಂದ್ಸಲ ನೋಡ್ಕೊಂಡ್ಬಿಡ್ರಿ. ಎಕ್ಸ್ ಆಕ್ಸಿಸ್ ಮೇಲೆ 5 ಡಿಫ್ರೆನ್ಸ್ ಅದಾವ, ವಾಯ್ ಆಕ್ಸಿಸ್ ಮೇಲೆ 10 ಅದಾವ. ಭಾಳ ಸಲ ಬರೆಯೋದು ಸ್ಕೇಲ್ನ. ಇಲ್ಲೇ ಸ್ಕೇಲ್ ಅಂತ ಬರೀರಿ. ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ 5, ವಾಯ್ ಆಕ್ಸಿಸ್ 1 ಸೆಂಟಿಮೀಟರ್ 10 ಯೂನಿಟ್ಸ್. ಇಷ್ಟೇ ಬರೆಯೋದು. ಇಷ್ಟು ಬರೆದ್ರೆ 3 ಮಾರ್ಕ್ಸ್. ನೆಕ್ಸ್ಟ್ 4ನೇ ಕ್ವಶನ್ ಎಕ್ಸಾಮಿಗೆ ಬಿದ್ದಿದ್ದು. ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ಡೈಲಿ ಇನ್ಕಮ್ ಆಫ್ 50 ವರ್ಕರ್ಸ್ ಡ್ರಾ ಇಟ್ಸ್ ಮೋರ್ ದ್ಯಾನ್ ಟೈಪ್ ಓಜಿ. ಇಲ್ಲಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿಲ್ಲ, ಡೈರೆಕ್ಟ್ ಶಬ್ದ ಯೂಸ್ ಮಾಡ್ಯಾರ. ಆಗಡಿ ರಿಪೀಟ್ ಮಾಡ್ತೀನಿ ನೋಡ್ರಿ. ಈ ರೀತಿ ಮೋರ್ ದ್ಯಾನ್ ಅಥವಾ ಲೆಸ್ ದ್ಯಾನ್ ಶಬ್ದ ಕೊಟ್ಟಾಗ ಏನು ಚೇಂಜಸ್ ಮಾಡಬಾರ್ದು. ಈ ಸಂಖ್ಯೆ ಡೈರೆಕ್ಟ್ ಗ್ರಾಫೆ. ಅಂದರೆ 100 50, 120 45, 140 35, 160 15, 180 10. ಡೈರೆಕ್ಟ್ ಗ್ರಾಫ್ ಹಾಕಿಬಿಡೋದು, ಏನು ಚೇಂಜಸ್ ಮಾಡೋಂಗಿಲ್ಲ ಯಾವಾಗ ಈ ರೀತಿ ಶಬ್ದ ಕೊಟ್ಟಾಗ.
ಸ್ಟಾರ್ಟ್ ಮಾಡೋಣ ಈಗ. ಸ್ಟಾರ್ಟ್ ಮಾಡೋಣ. ನೋಡ್ಕೊರಿ, ಇದು ಎಕ್ಸ್ ಎಕ್ಸಸ್. ಈ ಎಕ್ಸ್ ಎಕ್ಸಸ್ ಮೇಲೆ ಡೈಲಿ ಇನ್ಕಮ್ ಅಂತ ಏನು ಕೊಟ್ಟಿರ್ತಾರಲ್ಲ ಅವರು, ಅದನ್ನು ಹಾಕಬೇಕು. ಡೈಲಿ ಇನ್ಕಮ್ದೊಳಗೆ ಅವರು ಈ ರೀತಿ 100 ಮೋರ್ ದ್ಯಾನ್ 100 ಮೋರ್ ದ್ಯಾನ್ 120 ಈ ರೀತಿದ್ದು ಅವೇ ಸಂಖ್ಯೆನ ಇಲ್ಲಿ ಬರ್ಕೋಬೇಕು. ನೋಡ್ಕೊರಿ, ಇದು 100, 120, 140, 150, 160, ಇಲ್ಲ ಎರಡೆರಡು ಇದ್ವಲ್ಲ, 120, 140, ಇದು 160, ಇದು 180, 200. ಸಾಕು ನಮಗೆ. ಅವರು 1 2 3 4 5, 1 2 3 4 5 ಇಲ್ಲೇ ಎಂಡ್ ಅದು ಆ್ಯಕ್ಚುಲಿ. ವೈ ಆಕ್ಸಿಸ್ ಮೇಲೆ ಈ ರೀತಿ ನಂಬರ್ಸ್ ಇದ್ದು 50 ತನಕ ಅದಾವು. 5, 10, 15 ತೊಗೊಂಬಿಡ್ರಿ ಬೆಸ್ಟ್. ಅಂದರೆ 5, 10, 15, 20, 25, 30, 35, 40, 45, 50. ಇವೇನು ಗೊತ್ತಾ? CF, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸ್ಟಾರ್ಟ್ ಮಾಡೋಣ ಈಗ. ಇಲ್ಲಿ ತೋರಿಸ್ತೀನಿ ನೋಡ್ರಿ. 150 ನೋಡ್ಕೊರಿ, ಎಕ್ಸ್ ಎಕ್ಸಸ್ ಮೇಲೆ 100 ಎಲ್ಲಿ ತನಕ ಹೋಗ್ಬೇಕಿದು? 50 ಅಂತೆ, ಇಲ್ಲಿ ತನಕ. 120, 45, 120 up to 45, ರೈಟ್. 140, 35, 140, it is 35, 160, 15, 60, 15, 180, 10. ಇಷ್ಟು ಹಾಕೋಬೇಕು. ಇವನ್ನ ಸ್ಕೇಲಿಲ್ಲ ಜಾಯಿನ್ ನೋಡ್ಕೊಂತ ಬರೋಣ ಈಗ. ಕಾಣಿಸುತ್ತೆ ಎಲ್ಲರಿಗೂ? ರೈಟ್. ಈಗ ಸ್ಕೇಲ್ ಬರೆಯೋಣ. ಇಲ್ಲೇ 20, 20, 20 ಡಿಫ್ರೆನ್ಸ್ ಐತಿ, ಇಲ್ಲ 5, 5 ಡಿಫ್ರೆನ್ಸ್ ಐತಿ. ಎಕ್ಸ್ ಎಕ್ಸಸ್ 1 ಸೆಂಟಿಮೀಟರ್ ಅಂದರೆ 20 ಯೂನಿಟ್. ವಾಯ್ ಎಕ್ಸಸ್ 1 ಸೆಂಟಿಮೀಟರ್ 5 ಡಿಫ್ರೆನ್ಸ್ ತೊಗೊಂಡಿನಿ, 5. ಇಷ್ಟು ಬರೋದ್ರೆ ಇದು 3 ಮಾರ್ಕ್ಸ್ ಕ್ಯಾರೆಕ್ಟರ್ ಕ್ವಶನ್ಸ್. ನಾನು ನಿಮಗೆ ಈಗ 2 ಟೈಪು ಕೊಡ್ಸೀನಿ. ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ಯಾವ ರೀತಿ ಕಂಡುಹಿಡಿಬೇಕು, ಮತ್ತೆ ಆಮೇಲೆ ವರ್ಡ್ ಕೊಟ್ಟಾಗ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ನಾನೀಗ ಹೇಳಿದ್ದೀನಿ ಗ್ರಾಫ್ ಮೂಲಕ. ನಿಮಗೆ ಎಕ್ಸಾಮಿಗೆ ಕ್ವಶನ್ ಪೇಪರ್ ಒಳಗೆ ಏನು ಬಿದ್ದಾವೆ ಇಷ್ಟು ವರ್ಷ ಓಜಿವ್ ಗ್ರಾಫ್ಸ್ ಅಷ್ಟು ಒಂದು ಕ್ವಶನ್ ಪೇಪರ್ ಮಾಡಿ ನಿಮಗೆ ಸೆಂಡ್ ಮಾಡ್ತೀನಿ. ದಯವಿಟ್ಟು ಅದನ್ನ ನೋಡ್ರಿ. ಫಸ್ಟ್ ಇವು 4 ಪರ್ಫೆಕ್ಟ್ ಆಗ್ರಿ. ರೂಲ್ಸ್ ಅಂತ ತಿಳ್ಕೊರಿ. 1 ಬಿಟ್ಟು 2 ಸಲ ವಿಡಿಯೋ ನೋಡಿ ತಿಳ್ಕೊಂಡು ದಯವಿಟ್ಟು ಪರ್ಫೆಕ್ಟ್ ಆಗ್ರಿ. ಗ್ಯಾರಂಟಿ ಕ್ವಶನ್ ಎಕ್ಸಾಮ್ನಾಗ ಇರುತ್ತೆ. ಓಕೆ, ಥ್ಯಾಂಕ್ ಯು.